ರಾಜೇಂದ್ರಹಳ್ಳಿ ಗ್ರಾಮದಲ್ಲಿ ರಾಜೇಂದ್ರಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ನಮ್ಮೂರಿಗೆ ಒಂದು 3 ವರ್ಷ ಆಯ್ತು, 3 ಇಂದ 4 ವರ್ಷ ಆಯ್ತು ಇಲ್ಲಿ ಬಂದು ಸೇವೆ ಮಾಡಿ ಜನರಿಗೆ ಎಲ್ರಿಗೂ ಕೂಡ ಒಂದು ಓಕೆ ಅನ್ಸ್ಕೊಂಡು ಎಲ್ಲರೂ ಕೂಡ ಈ ಯಾವುದೇ ಒಂದು ಕಂಪ್ಲೇಂಟ್ ಕೊಟ್ಟದೆ ಅವ್ರ ಪಾಪ ಈ ಉದ್ಯೋಗವನ್ನು 4 ವರ್ಷದಿಂದ ನೆರವೇರಿಸ್ಕೊಂಡು ಹೋಗಿದ್ದಾರೆ. ಅವ್ರಿಗೆ ಈ ಎಲ್ಲರ ಜನಪದದಲ್ಲಿ ನಾವು ಧನ್ಯವಾದಗಳು ಅನಿಸ್ತೀವಿ. ಸರ್ 3-4 ವರ್ಷದಲ್ಲಿ ಯಾವುದೇ ಒಂದು ಕಂಪ್ಲೇಂಟ್ ಕೊಟ್ಟಿಲ್ಲ. ಇಲ್ಲಿ ಇಷ್ಟೊತ್ತಿಗೆ ಯಾರು ನಮ್ಗೆ ಕರೆಕ್ಟಾಗಿ ನೋಡ್ತಾ ಇಲ್ಲ ಅಂತ ಹೇಳ್ತಾ ಇಲ್ಲ. ಎಲ್ಲರೂ ಕೂಡ ಅಷ್ಟೇ, ನಮ್ಗೆ ಜನರು ಬಂದ್ರೆ ಕರೆಕ್ಟಾಗಿ ನೋಡ್ಕೊಂಡು ಕರೆಕ್ಟಾಗಿ ಅವ್ರಿಗೆ ಚಿಕಿತ್ಸೆಯನ್ನು ಕೊಟ್ಟು ಅವ್ರಿಗೆ ಜನರಿಗೆ ಎಲ್ರಿಗೂ ಸಹಕರಿಸಿದ್ದಾರೆ. ಅವರು ಪರವಾಗಿಲ್ಲ ಸರ್, ನಮ್ಗೆ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನಮ್ಮ ಹಾಸ್ಪಿಟಲ್. ಸರ್ ವರ್ಗಾವಣೆಗೆ ನಮ್ಗೆ ಬೇಡ ಅನ್ಸುತ್ತೆ, ವರ್ಗಾವಣೆ ಏನೋ ಗೊತ್ತಿಲ್ಲ ಇದರಲ್ಲಿ. ಸರ್ ಅವರು ಪ್ರಮೋಷನ್ ತಗೊಂಡು ಬೇರೆ ಹತ್ರ ಎಜುಕೇಶನ್ ಮಾಡಿ ಇನ್ನ ಒಂದು ಹೈಯರ್ ಎಜುಕೇಶನ್ ಮಾಡ್ಬೇಕು ಅಂತ ಅವ್ರು ಇಲ್ಲಿಂದ ಬೇರೆ ಹೋಗ್ತಾ ಇರೋದು. ನಮ್ ಗ್ರಾಮದಲ್ಲಿ ಯಾರು ಅಷ್ಟೇ ಇಲ್ಲಿ ಬೇಡ ಅಂತಾರೆ, ಹೋಗ್ಬೇಡ ಇಲ್ಲೇ ಇರ್ರಿ, ಇಲ್ಲೇ ನಮ್ಗೆ ವೈದ್ಯ ಕೊಡಿ ಅಂತ ಹೇಳ್ತಾ ಇದಾರೆ. ಆದ್ರೂ ಅವರು ನಾವ್ ಎಜುಕೇಶನ್ ಮಾಡ್ಬೇಕು, ಮುಂದೆ ಹೋಗ್ಬೇಕು ಅಂತ ಹೇಳ್ತಾ ಇದಾರೆ. ಅದಕ್ಕೆ ನಾವು ಇನ್ನ ಒಳ್ಳೆ ವಿದ್ಯೆ ಆಗ್ಬೇಕು, ಒಳ್ಳೆ ಇದು ಕೊಡ್ಬೇಕು ಅಂತ ಹೇಳ್ತಾ ಇದ್ವಿ ಸರ್. ಸರ್ ಬರ್ಬೇಕು ಸರ್, ಅವರು ಮತ್ತೆ ಇಲ್ಲೇ ಬರ್ಬೇಕು ಸರ್. ಯಾವುದೇ ಒಂದು ಕಂಪ್ಲೇಂಟ್ ಇಲ್ಲ ಸರ್ ಇಲ್ಲಿ ಜನರಿಗೆ, ಎಲ್ರಿಗೂ ಏನು ಬೇಕೋ ಅದು ವೈದ್ಯಕೀಯ ಕೊಡ್ತಾ ಇದ್ರಲ್ಲ ಸರ್ ಇಲ್ಲಿ. ಅದಕ್ಕೆ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ ಸರ್ ಇವರು. ಮತ್ತೆ ಒಳ್ಳೆ ಎಜುಕೇಶನ್ ತಗೊಂಡು ಮತ್ತೆ ಇಲ್ಲೇ ಬರ್ಬೇಕು ಅಂತ ನಾವು ಅನಿಸ್ತಾ ಇದ್ದೀವಿ ಸರ್. ರಾಜೇಂದ್ರಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ರಾಜೇಂದ್ರಹಳ್ಳಿ ಗ್ರಾಮದಲ್ಲಿ ಈ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಗ್ರಾಮಗಳಿಗೂ ಕೂಡ ಅವರು ಒಂದು ವೈದ್ಯಾಧಿಕಾರಿಗಳಾಗಿ ಕೆಲಸವನ್ನ ನಿರ್ವಹಿಸಿದ್ದಾರೆ. ಅವರ ಸೇವೆ ತುಂಬಾ ಅಪಾರವಾದದ್ದು. ಯಾಕಂದ್ರೆ ನಮ್ಗೆ ಇಲ್ಲಿ ನಾವು ತಿಂಗಳಿಗೆ ಒಂದ್ಸರಿ ನಾವು ಇಲ್ಲಿ ಒಂದು ಮಾಸಿಕ ಸಭೆ ಅಂತ ಇಟ್ಕೊಳ್ತೀವಿ. ಆ ಮಾಸಿಕ ಸಭೆಗೆ ಹಾಜರಾಗಿ ಪ್ರತಿಯೊಂದು ಮಾಹಿತಿಯನ್ನು ಕೂಡ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರಿಗೆ ನೀಡ್ತಾ ಇದ್ರು. ಮತ್ತೆ ನಮ್ಮ ಗ್ರಾಮಸ್ಥರು ಕೂಡ ಅಕ್ಕಪಕ್ಕದವ್ರು ಎಲ್ಲರೂ ಸಹ ಹೇಳ್ತಾರೆ, ನಮ್ಮ ಡಾಕ್ಟರ್ ಅವರು ನಮ್ಗೆ ತುಂಬಾ ಚೆನ್ನಾಗಿ ಚಿಕಿತ್ಸೆಯನ್ನ ಕೊಡ್ತಾರೆ. ಮತ್ತೆ ಯಾವುದೇ ಒಂದು ಇದ್ರಲ್ಲೂ ಕೂಡ ಅವರು ಇದ್ ಮಾಡಲ್ಲ, ತಲೆದೂರೋದಿಲ್ಲ, ಬೇರೆ ಯಾವುದೋ ಒಂದು ಇದ್ರಲ್ಲೂ ಕೂಡ ಮೋಸ ಮಾಡೋದಿಲ್ಲ. ನಮ್ಗೆ ತುಂಬಾ ಚೆನ್ನಾಗಿ ನಮ್ಗೆ ಚಿಕಿತ್ಸೆಯನ್ನ ನೀಡ್ತಾ ಇದ್ದಾರೆ. ಅವ್ರಿಗೆ ದೇವರು ಒಳ್ಳೇದ್ ಮಾಡ್ಲಿ ಅಂತ ನಾನು ಆಶಿಸ್ತಾ ಇದ್ದೀನಿ. ಯಾಕಂದ್ರೆ ನನ್ಗೆ ಈ ತಕ್ಷಣ ಗೊತ್ತಾಯ್ತು ನಮ್ಮ ಡಾಕ್ಟರ್ ಅವ್ರಿಗೆ ಇವತ್ತು ಇಲ್ಲಿ ಇದಾಗ್ತಾ ಇದ್ದಾರೆ, ಬೇರೆ ಕಡೆ ಪ್ರಮೋಷನ್ ಆಗಿ ಹೋಗ್ತಾ ಇದ್ದಾರೆ ಅಂತ. ಅಂದ್ರೆ ಅವರು ಈ ಊರು ಬಿಟ್ಟು ಹೋಗ್ತಾ ಇರೋದು ಒಂದು ಕಡೆ ನಮ್ಗೆ ದುಃಖ ಆಗ್ತದೆ. ಆದ್ರೆ ಪ್ರಮೋಷನ್ ಆಗಿದೆ ಅಂತಂದ್ರೆ ಅದೊಂಥರ ನಮ್ಗೆ ಸಂತೋಷನೂ ಆಗ್ತದೆ. ಯಾಕಂದ್ರೆ ಅವರು ಮುಂದಿನ ಒಂದು ಮುಂಬಡ್ತಿಯನ್ನ ಪಡೆದು ದೇವರು ಅವರಿಗೆ ಹೆಚ್ಚಿನ ಒಂದು ವೇತನವನ್ನ ಪಡೀತಾ ಇದ್ದಾರೆ. ಮತ್ತೆ ಮುಂದಿನ ಅವರು ಬೇರೆ ಎಜುಕೇಶನ್ ಕೂಡ ಮಾಡ್ಕೊಂಡು ಅದರಲ್ಲಿ ಬಡ್ತಿಯನ್ನ ಸಹ ಪಡೆಯಬಹುದು ದೇವರು ಅವ್ರಿಗೆ. ಯಾಕಂದ್ರೆ ಚೆನ್ನಾಗಿ ಕೆಲಸ ಮಾಡೋರಿಗೆ ದೇವರು ಎಲ್ಲಿದ್ರು ಕೂಡ ದೇವ್ರು ಒಳ್ಳೇದೇ ಮಾಡ್ತಾರೆ. ಅವ್ರಿಗೆ ದೇವ್ರು ಒಳ್ಳೇದ್ ಮಾಡ್ಲಿ ಅಂತ ಅಂದ್ಬಿಟ್ಟು ನಾನು ಇಷ್ಟು ಮಾತನಾಡಲು ಇಚ್ಛೆ ಪಡ್ತಾ ಇದ್ದೀನಿ. ಇಷ್ಟು ಮಾತನಾಡಲು ಅವಕಾಶ ಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ಸಹ ನಾನು ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ರಾಜೇಂದ್ರಹಳ್ಳಿ PSC ವೈದ್ಯಾಧಿಕಾರಿಗಳಾದ ರಾಘವೇಂದ್ರ ಸರ್ ಅವರಿಗೆ ಹಾಗೂ ಎಲ್ಲ ಸಿಬ್ಬಂದಿಯವರಿಗೂ, ನಮ್ಮ ಸಾರು ಜಾಸ್ತಿ ಒಳ್ಳೆಯವರು, ಅಂಥವ್ರನ್ನ ಬಿಡ್ತಾ ಇದ್ದೀವಿ ಅಂತ ನಮಗೂ ಜಾಸ್ತಿ ಬಾಧೆ ಆಗಿದೆ. ನಮಗೆ ಗೊತ್ತಿಲ್ಲ, ನಮ್ಮ ಸಾರ್ ಓದಕ್ಕೆ ಹೋಗ್ತಾ ಇದ್ದಾರೆ, ಇನ್ನು ಚೆನ್ನಾಗಿ ಓದಿ ಮತ್ತೆ ಮರಳಿ ನಮ್ಮೂರಿಗೆ ಬರಲಿ ಅಂತ ನಮ್ಮ ಆಸೆ. ಇಂಥ ವೈದ್ಯಾಧಿಕಾರಿಗಳು ನಮ್ಮ ಸರ್ವಿಸು 28 ವರ್ಷ ಸರ್ವಿಸ್ ಅಂಗನವಾಡಿ ವರ್ಕರ್ ಆಗಿ ಇಂಥ ಡಾಕ್ಟರ್ ನಾವೆಂದೂ ನೋಡಿಲ್ಲ. ಮಾಧ್ಯಮ ಮಿತ್ರರೇ, ಏನಿವತ್ತು ರಾಜೇಂದ್ರಹಳ್ಳಿ ಗ್ರಾಮ ಪಂಚಾಯತಿ ಹಾಗೂ ರಾಜೇಂದ್ರಹಳ್ಳಿ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಒಂದು ವೈದ್ಯಾಧಿಕಾರಿಗಳಾದಂಥ ರಾಘವೇಂದ್ರ ಸರ್ ಅವರು ಸುಮಾರು 3 ವರ್ಷಗಳು 4 ತಿಂಗಳು 5 ತಿಂಗಳು ಅಂತ ಹೇಳ್ತಾ ಇದ್ದಾರೆ. 3 ವರ್ಷಗಳ 5 ತಿಂಗಳ ಕಾಲ ಇಲ್ಲಿ ಈ ಪಂಚಾಯಿತಿ ಮಟ್ಟದಲ್ಲಿ ಜನರ ಪ್ರೀತಿ ವಾತ್ಸಲ್ಯವನ್ನು ಗಳಿಸಿ ಒಂದು ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸಿ ಒಂದು ಜನರ ವಿಶ್ವಾಸವನ್ನು ಗಳಿಸಿ ತನ್ನದೇ ಆದಂತಹ ದಾಟಿಯಲ್ಲಿ ಜನರಿಗೆ ಹತ್ತಿರ ಆಗಿದ್ದಾರೆ. ಏನು ಹತ್ತಿರವಾಗಿದ್ದು ಈಗ 3 ವರ್ಷಗಳ ಸೇವೆಯನ್ನು ಮುಗಿಸಿ
ಉನ್ನತ ವ್ಯಾಸಂಗ ಮತ್ತು ಉನ್ನತ ಹುದ್ದೆಗಾಗಿ ಬೇರೆಡೆಗೆ ವರ್ಗವಾಗಿ ಹೋಗ್ತಾ ಇದ್ದಾರೆ ಅಂತೇಳಿ ತಿಳಿದು ಬಂದು ಬಹುಜನ ಸಂಘಟನೆಗಳ ಒಕ್ಕೂಟ ಇಲ್ಲಿಗೆ ಬಂದಿದ್ದೀವಿ. ಈ ಒಂದು ಇದನ್ನ ಬೀಳ್ಕೊಡುಗೆ ಅಂತ ಹೇಳಬೇಕೋ ಇಲ್ಲ ಅಂತಂದ್ರೆ ಉನ್ನತ ವ್ಯಾಸಂಗಕ್ಕಾಗಿ ಇನ್ನೂ ಹೆಚ್ಚಿನ ಹುದ್ದೆಗಾಗಿ ಹೋಗ್ತಾ ಇದ್ದಾರೆ ಅನ್ನೋದನ್ನ ಇಲ್ಲಿ ನನಗೆ ಕನ್ಫ್ಯೂಷನ್ ಇದೆ. ಹಂಗಾಗಿ ಉನ್ನತ ಹುದ್ದೆನೇ ಅಲಂಕರಿಸಲಿ, ಉನ್ನತ ವ್ಯಾಸಂಗದ ಜೊತೆಗೆ ಉನ್ನತ ಹುದ್ದೆಯನ್ನ ಅಲಂಕರಿಸಲಿ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳ್ತೀನಿ. ಹಂಗಾಗಿ ಈ ಒಂದು ಬೀಳ್ಕೊಡುಗೆ ಸಮಾರಂಭದಲ್ಲಿ ಭಾಗಿಯಾಗಿರ್ತಕ್ಕಂಥ ರಾಜೇಂದ್ರಹಳ್ಳಿ ಗ್ರಾಮ ಪಂಚಾಯಿತಿ ಮಟ್ಟದ ಎಲ್ಲ ನನ್ನ ಸಹೋದರಿಯರೇ, ಏನು ಇಲ್ಲಿ ಸ್ಟಾಫು ಏನಿದ್ದಾರೆ ಸಹೋದರರೇ, ಇನ್ನೂ ಒಂದು ಉತ್ತಮ ಒಂದು ವಿದ್ಯಾಭ್ಯಾಸ ಮುಗಿಸ್ಕೊಂಡು ಅವರ ಆಶಯಗಳಂತೆ ಮತ್ತೊಂದು ಸಾರಿ ಈ ಗ್ರಾಮಕ್ಕೆ ಬರುವಂತ ಒಂದು ಆಶಯ ತುಂಬು ಬರಲಿ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳ್ತೀನಿ. ಹಂಗಾಗಿ ಏನಿವತ್ತು ಈ ಜನರ ಪ್ರೀತಿ ಪಾತ್ರವನ್ನ ಗಳಿಸಿರ್ತಕ್ಕಂಥ ವೈದ್ಯಾಧಿಕಾರಿಗಳು ಉನ್ನತ ವ್ಯಾಸಂಗ ಮುಗಿಸ್ಕೊಂಡು ನಂತರ ಈ ಭಾಗಕ್ಕೆ ಬಂದು ಜನರ ಸೇವೆ ಮಾಡುವಂತ ಅವಕಾಶ ಸಿಗಲಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಇದರ ಜೊತೆಗೆ ನನ್ನ ಆತ್ಮೀಯರಾಗಿರ್ತಕ್ಕಂಥ ನನ್ನ ಜೊತೆ ಇರ್ತಕ್ಕಂಥ ಹಸಿದವರಿಗೆ ಊಟ ಕೊಡ್ತಕ್ಕಂಥ ಒಂದು ಸಂಸ್ಥೆ ನಮ್ಮ ಕೃಷ್ಣಮೂರ್ತಿರವರು ಸಹ ಬಂದಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ. ಅದೇ ರೀತಿ ನಮ್ಮ ಯುವ ಮುಖಂಡರಾಗಿರ್ತಕ್ಕಂಥ ಹೊಸಕೆರೆ ರಘುರವರು ಬಂದಿದ್ದಾರೆ. ನಮ್ಮ ಕನ್ನಡ ಬಹುಜನ ರಕ್ಷಣಾ ಸೇನೆಯ ತಾಲೂಕು ಅಧ್ಯಕ್ಷರು ಮತ್ತು ಕೆಪಿಸಿಸಿ ತಾಲೂಕಾ ಬ್ಲಾಕ್ ಕಾರ್ಯದರ್ಶಿ ಆಗಿರ್ತಕ್ಕಂಥ ಪವನ್ ರವರು ಬಂದಿದ್ದಾರೆ. ಅವ್ರ ಜೊತೆಗೆ ಎಲ್ಲ ಒಟ್ಟೊಟ್ಟಿಗೆ ಇದ್ದು ಈ ಒಂದು ಬೀಳ್ಕೊಡುಗೆ ಸಮಾರಂಭವನ್ನ ಮಾಡ್ಕೊಡ್ತಾ ಇದ್ದೀವಿ. ಆದಷ್ಟು ಉನ್ನತ ವ್ಯಾಸಂಗ ಮುಗಿಸಿ ಮತ್ತೊಂದು ಸಾರಿ ಇದೇ ಗ್ರಾಮಕ್ಕೆ ಬರಲಿ ಅಂತ ಆಶಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಭೀಮ್. ನಾನು ರಾಘವೇಂದ್ರ ಪ್ರಸಾದ್ ಅಂತ. ಸೊ ಈ ಒಂದು ಗ್ರಾಮದ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಸುಮಾರು 3 ವರ್ಷ 10 ತಿಂಗಳಾಯ್ತು ಇಲ್ಲಿ ಸೇವೆಗೆ ಬಂದು. ಹಾಗೂ ಇಲ್ಲಿ ಮೊದಲು ತುಂಬಾ ಕೆಲವೊಂದು ಬಹಳಷ್ಟು ಸಮಸ್ಯೆಗಳಿತ್ತು. ಅದನ್ನೆಲ್ಲ ನಮ್ಮ ಎಲ್ಲ ಲೀಡರ್ಸ್ ಆಗಿರ್ಬೋದು, ಎಲ್ಲ ಜನರು ಆಗಿರ್ಬೋದು, ಎಲ್ಲ ಸಿಬ್ಬಂದಿಗಳಾಗಿರ್ಬೋದು, ಅವರೆಲ್ಲ ಒಂದು ಸಹಕಾರವನ್ನ ಚೆನ್ನಾಗಿ ಪಡೆದು ಆಮೇಲೆ ಎಲ್ಲ ಜನರಿಗೂ ಸಹ ಒಂದು ಅತ್ಯುತ್ತಮ ಒಂದು ಸೇವೆಯನ್ನು ಹೇಗೆ ಒದಗಿಸ್ಬೇಕಂತ ನಾವು ಬಹಳಷ್ಟು ಎಲ್ಲ ಸಿಬ್ಬಂದಿಯೊಡನೆ ಸೇರಿ ಒಂದು ಒಳ್ಳೆ ಪರಿಶ್ರಮ ಹಾಕಿ ಒಂದು ಉತ್ತಮ ಒಂದು ಸ್ಥಿತಿಗೆ ತರಲಿಕ್ಕೆ ಒಂದು ಇದು ಮಾಡಿದ್ವಿ ಈ ಒಂದು 3 ವರ್ಷ 10 ತಿಂಗಳಲ್ಲಿ. ಆಮೇಲೆ ಈ ಕಳೆದ ವರ್ಷ ಒಂದು ಎಕ್ಸಾಮ್ ತಗೊಂಡ್ವಿ, ಉನ್ನತ ವ್ಯಾಸಂಗಕ್ಕೆ ತೆರಳಲಿಕ್ಕೆ ಇನ್ನೂ ಒಂದು ಜನರಿಗೆ ಇನ್ನೂ ಒಂದು ಉನ್ನತ ಮಟ್ಟವಾದ ಸೇವೆಯನ್ನ ಕೊಡ್ಬೋದು ಅಂತ. ಸೊ ಒಂದು ಜನರ ಒಂದು ಆಶೀರ್ವಾದ ಮತ್ತೆ ದೇವರ ಆಶೀರ್ವಾದದಿಂದ ಒಂದು MS ಆರ್ಥೋಪೆಡಿಕ್ಸ್ ಕೋರ್ಸ್ ಅಂತ ಒಂದು ರಾಜ್ಯದ ಪ್ರತಿಷ್ಠಿತ ಸಂಸ್ಥೆ ಸಂಜಯ್ ಗಾಂಧಿ ಇನ್ಸ್ಟಿಟ್ಯೂಟ್ ಅಲ್ಲಿ ಸಿಕ್ಕಿದೆ. ಸೊ ಅದಕ್ಕೆ ಒಂದು ಅದು ಸರ್ಕಾರಿ ಸಂಸ್ಥೆ ಆಗಿರೋದ್ರಿಂದ ಮತ್ತೆ ಅದು ಸರ್ಕಾರಿ ಸೇವೆಯಲ್ಲೇ ಇರ್ತೀವಿ. ಸೊ ಇದು ಒಂದು ಒಳ್ಳೆ ಉತ್ತಮ ಅವಕಾಶ ಸಿಕ್ಕಿದೆ. ಸೊ ಇದನ್ನ ಅವಕಾಶನ ತುಂಬಾ ಸದುಪಯೋಗ ಪಡಿಸ್ಕೊಂಡು ಚೆನ್ನಾಗಿ ವ್ಯಾಸಂಗ ಮಾಡಿ ಪುನಃ ನಮ್ಮ ಕೋಲಾರ ಜಿಲ್ಲೆಗೆ ಒಂದು ಬಂದು ಪುನಃ ಮುಳಬಾಗಿಲು ಅಥವಾ ಕೋಲಾರ ಜಿಲ್ಲೆಗೆ ಒಂದು ಒಳ್ಳೆ ಸರ್ವಿಸ್ ಕೊಡ್ಬೇಕನ್ನೋ ಒಂದು ಮೋಟಿವ್. ಒಂದು 2 ಇಯರ್ಸ್ ನಂತರ ವ್ಯಾಸಂಗ ಮುಗಿಸಿದ ನಂತರ ಮತ್ತೆ ಬಂದು ಒಂದು ತಾಲೂಕು ಅಥವಾ ಜಿಲ್ಲಾ ಮಟ್ಟದಲ್ಲಿ ನಮಗೆ ಹುದ್ದೆಗಳು ಕೊಡ್ತಾರೆ. ಸೊ ಒಂದು ಹುದ್ದೆಯನ್ನು ಅಲಂಕರಿಸಿ ಈ ವ್ಯಾಸಂಗ ಮುಗಿಸಿದ ಮೇಲೆ ಇನ್ನೂ ಒಂದು ಒಳ್ಳೆ ಜನರಿಗೆ ಇನ್ನೂ ಒಂದು ಒಳ್ಳೆ ಸರ್ಜರೀಸ್ ಎಲ್ಲ ಮಾಡಿ ಇನ್ನೂ ಒಂದು ಒಳ್ಳೆ ಫ್ರೀ ಆಫ್ ಕಾಸ್ಟ್ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಇನ್ನೂ ಒಂದು ದೇವರು ನಮಗೆ ಅವಕಾಶ ಕೊಡ್ಲಿ. ಆಮೇಲೆ ಜನರ ಒಂದು ಆಶೀರ್ವಾದ ಒಂದು ಪಡಿಬೇಕು. ಸೊ ಈ ಒಂದು ಮಟ್ಟದಲ್ಲಿ ಎಲ್ಲ ಒಂದು ಜನ ಹೇಗೆ ಸಹಕಾರ ಕೊಟ್ಟು ಇದೇ ರೀತಿ ಮುಂದಿನ ದಿನಗಳಲ್ಲೂ ನಮಗೆ ಸಹಕಾರ ಕೊಡಬೇಕು. ಇದೇ ರೀತಿ ಒಂದು ನಮ್ಮ ಕೋರ್ಸ್ ಮುಗಿಸಿ ಪುನಃ ಇದೇ ನಮ್ಮ ಜಿಲ್ಲೆಗೆ ಬಂದು ಒಂದು ಸರ್ವಿಸ್ ಮಾಡೋ ಒಂದು ವ್ಯಕ್ತಪಡಿಸುತ್ತಾ ನನ್ನ ಒಂದು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಿಮ್ಮ ಸೇವಾವಧಿಯಲ್ಲಿ ಇಲ್ಲಿನ ಒಂದು ಗ್ರಾಮಸ್ಥರು ತಮ್ಮ ಸೇವೆಯನ್ನು ಕೊಟ್ಟು ಬಹಳಷ್ಟು ಭಾವುಕರಾಗಿದೆ. ಅವರ ಹೊಂದಾಣಿಕೆ ಜೊತೆಗೆ ಇವತ್ತು ಇಲ್ಲಿಂದ ಹೊರಗಡೆ ಹೋಗ್ತೀರಾ, ಮೂರ್ತಿ ಜೊತೆಗೆ ಇದಾಗ್ತದೆ, ಅದ್ರ ಬಗ್ಗೆ ಏನು ಹೇಳ್ತಾರೆ? ಸೊ ಇಲ್ಲಿ ತುಂಬಾ ಒಂದು ನಮ್ಮ ಹೆಚ್ಚಿನ ಸಮಯ ಸುಮಾರು ಒಂದು ಪ್ರತಿ ದಿವಸ ಒಂದು 8 ಇಂದ 10 ಅವರ್ ಇಲ್ಲೇ ನಾವು ಸರ್ವಿಸ್ ಮಾಡ್ತೀವಿ. ಬೆಳಗ್ಗೆ ಆಲ್ಮೋಸ್ಟ್ 9-10 ಗಂಟೆಗೆ ಬಂದ್ರೆ ಸಂಜೆ 4-5 ಗಂಟೆವರೆಗೂ ಇಲ್ಲೇ ನಮ್ಮ ಹೆಚ್ಚಿನ ಸಮಯ ನಾವು ಮನೆಯಲ್ಲೂ ಕಳೆದಿಲ್ಲ. ಹೆಚ್ಚಿನ ಸಮಯನ ಹಾಸ್ಪಿಟ್ಲಲ್ಲೇ ನಾವು ತುಂಬಾ ಸಮಯ ಕೊಟ್ಟು ತುಂಬಾ ಒಂದು ಸೇವೆ ಅತ್ಯುತ್ತಮವಾಗಿ ಕೊಡ್ಲಿಕ್ಕೆ ತುಂಬಾ ಪ್ರಯತ್ನ ಪಟ್ಟಿದ್ವಿ. ಜನನೂ ಅಷ್ಟೇ ತುಂಬಾ ಸಹಕಾರ ಕೊಟ್ಟಿದ್ದಾರೆ. ಜನರ ಸಹಕಾರ ಇಲ್ಲದೆ ನಾವೇನು ಮಾಡೋಕ್ಕಾಗಲ್ಲ. ಗ್ರಾಮಾಂತರ ಮಟ್ಟದಲ್ಲಿ ಅವರೆಲ್ಲಾನು ನಮಗೆ ತುಂಬಾ ಜನಸ್ನೇಹಿಯಾಗಿನೇ ವರ್ತಿಸಿದ್ದಾರೆ. ಆಮೇಲೆ ಎಲ್ಲ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಇರ್ಬೋದು, ಕೆಲವೊಂದು ನಮ್ಮ ಲೀಡರ್ಸ್ ಇರ್ಬೋದು, ಎಲ್ಲರೂ ತುಂಬಾ ಒಂದು ಒಳ್ಳೆ ಸಹಕಾರನೇ ಕೊಟ್ಟಿದ್ದಾರೆ. ನೀವು ಇನ್ನೂ ಸಪೋರ್ಟ್ ಮಾಡಿ ಅಂತ ಎಷ್ಟೊಂದು ಸರ್ವಿಸ್ಗೆಲ್ಲ ನಮಗೆ ಇದು ಮಾಡಿದ್ದಾರೆ. ನಾವು ಎಷ್ಟೊಂದು ಅಂಗನವಾಡೀಸ್ ಸ್ಕೂಲ್ಸ್ಗೆಲ್ಲ ಒಂದಷ್ಟೆಲ್ಲ
ಡೊನೇಷನ್ಸ್ ಎಲ್ಲ ಕೊಟ್ವಿ, ಬುಕ್ಸ್ ಸ್ಟೇಷನರೀಸ್ ಎಲ್ಲ ಕೊಟ್ವಿ. ಸೊ ಅವಾಗೆಲ್ಲ ನಮಗೆ ತುಂಬ ಸಪೋರ್ಟಿವ್ ಆಗಿ ನಿಂತ್ಕೊಂಡು ಎಲ್ಲ ಗೈಡ್ ಮಾಡಿದಂಥ ನಮ್ಮ ಲೀಡರ್ಸ್, ಗ್ರಾಮ ಪಂಚಾಯತಿ ಮೆಂಬರ್ಸು, ಆಶಾ ವರ್ಕರ್ಸು ಮತ್ತು ಅಂಗನವಾಡಿ ಅವ್ರಿಗೆ ನಾವು ಯಾವತ್ತೂ ಕೃತಜ್ಞರಾಗಿರ್ತೀವಿ. ಅವ್ರಿಗೂ ನಮ್ಮ ಸೇವಾವಧಿಯಲ್ಲಿ ಏನು ಬೇಕೋ ಅದೆಲ್ಲ ಅನುಕೂಲವಾಗಿ ಮಾಡ್ತೀವಿ. ಮುಂದೇನು ನಾವು ಅದನ್ನ ಮಾಡ್ತೀವಿ ಅಂತ ಹೇಳಕ್ ಇಚ್ಛೆ ಪಡ್ತೀವಿ. ನಿಮ್ಮ ಸೇವಾವಧಿಯಲ್ಲಿ ಇಲ್ಲಿ ಮರೆಯಲಾರದಂತ ಒಂದು ಒಳ್ಳೇದಾಗ್ಬೋದು ಇಲ್ಲ ನೆಗೆಟಿವ್ ಆಗ್ಬೋದು ಏನಾರ ವಿಚಾರ ಇದೆ, ಘಟನೆ ಏನಾಗಿದೆ? ಒಳ್ಳೇದಂದ್ರೆ ಪ್ರತಿ ದಿವಸನೂ ಒಂಥರ ಹೊಸ ಅನುಭವನೇ. ಪ್ರತಿ ದಿವಸನೂ ಒಂದು ರೀತಿ ಒಳ್ಳೆ ರೀತಿಯಲ್ಲೇ ನಿರ್ವಹಿಸಿದೀವಿ. ಎಷ್ಟೊಂದು ಜನಕ್ಕೆಲ್ಲ ಒಂದು ಉತ್ತಮ ರೀತಿಯಲ್ಲೇ ಕೊಟ್ಟು ಒಂದು ಹೇಗೆ ಅವ್ರ ಆರೋಗ್ಯ ಕಾಪಾಡ್ಕೊಳ್ಳಿಕ್ಕೆ ತುಂಬಾ ಇದು ಮಾಡಿದೀವಿ. ಕೆಟ್ಟದಂತ ಯಾವುದು ಇಲ್ಲ ಇದರಲ್ಲಿ. ಅದೆಲ್ಲ ದೇವರ ಆಶೀರ್ವಾದದಿಂದ ಯಾವುದು ಆ ರೀತಿ ಇದು ಆಗಿಲ್ಲ. ಸೊ ಅದೆಲ್ಲ ಒಂದು ದೇವರ ಆಶೀರ್ವಾದದಿಂದ ಯಾವುದು ಆತ ನಡೆದಿಲ್ಲ. ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಆಶಾಸ್, ಅಂಗನವಾಡೀಸ್ ವರ್ಕರ್ಸ್ ಇರ್ಬೋದು, ಆಮೇಲೆ ನಮ್ಮ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರುಗಳಿರ್ಬೋದು, ಎಲ್ಲರೂ ನಮಗೆ ಅವರ ಒಂದು ಮನೆ ತರಾನೇ ಇದನ್ನ ನೋಡಿ ಒಂದು ವರ್ಕ್ಸ್ ಆಗಿರ್ಬೋದು ಏನೇ ಇದಾಗಿರ್ಬೋದು ಎಲ್ಲದಕ್ಕೂ ಅಟೆಂಡ್ ಮಾಡಿ ಒಂದು ಅವ್ರದ್ದು ಇದ್ರ ತರಾನೇ ಮೇಂಟೈನ್ ಮಾಡೋದು. ಇದು ನಾವು ಯಾವುದೇ ತುಂಬಾ ಕಷ್ಟಪಡದೆ ಆರಾಮಾಗಿ ಸರ್ವಿಸ್ ಮಾಡಕ್ಕೆ ಒಂದು ಒಳ್ಳೆ ಆಪರ್ಚುನಿಟಿ ಮತ್ತೆ ಒಂದು ಒಳ್ಳೆ ಅವಕಾಶ ಸಿಕ್ತು ಅಂತ ಹೇಳ್ಬೋದು. ಈ ಭಾಗದ ಜನರು ಕೊಟ್ಟು ಮುಂಬರುವ ಒಂದು ವೈದ್ಯಾಧಿಕಾರಿಗೆ ಏನಾದ್ರು ತಿಳಿಸ್ಬೇಕಂದ್ರೆ ಏನ್ ಸಲಹೆ ಹೇಳಕ್ ಇಷ್ಟಪಡ್ತಾರೆ? ಯಾಕಂದ್ರೆ ರಾಜ್ಯದ ಕಡೆಯ ಗ್ರಾಮ ಪಂಚಾಯತಿ ಇದು. ಇಂಥ ಭಾಗದಲ್ಲಿ ಬಂದು ಸೇವೆ ನೀಡಬೇಕಂದ್ರೆ ಅಂತ ವೈದ್ಯಾಧಿಕಾರಿಗೆ ಏನ್ ಹೇಳಕ್ಕೆ ಇಷ್ಟಪಡ್ತಾರೆ? ಕಟ್ಟ ಕಡೆ ಅನ್ನೋದಕ್ಕಿಂತ ಇಲ್ಲಿ ಜನ ತುಂಬಾ ಒಂದ್ ಸ್ವಲ್ಪ ಒಳ್ಳೆ ಜನ ಇದಾರೆ ಬೇರೆದು ಕಂಪೇರ್ ಮಾಡಿದ್ರೆ. ಸೊ ಇಲ್ಲಿ ಮುಂದೆ ಬರೋರು ಒಂದು ಈ ಜನರ ಒಂದು ಮನಸ್ಥಿತಿಯನ್ನ ಎಲ್ಲ ಅರ್ಥ ಮಾಡ್ಕೊಂಡು, ತುಂಬಾ ಬಡ ಜನ ಇದ್ದಾರೆ, ತುಂಬಾ ಕೂಲಿ ಕಾರ್ಮಿಕರು, ಇಂಥ ಒಂದು ಇವರು ಅಂದ್ರೆ ಅಟ್ಲೀಸ್ಟ್ ಅವ್ರಿಗೆ ನಾವೊಂದು ತುಂಬಾ ಉತ್ತಮ ರೀತಿಯಲ್ಲಿ ನಾವೊಂದು ಒಳ್ಳೆ ಮನಸ್ಸಿನಿಂದ ಅವ್ರಿಗೆ ಚಿಕಿತ್ಸೆ ಕೊಟ್ಟು ಗುಣಪಡಿಸಿ ಅವರುಗಳ ಒಂದು ಇದಕ್ಕೆ ಆಶೀರ್ವಾದಕ್ಕೆ ನಾವು ಭಾಜನರಾಗ್ಬೇಕಂತ ಮುಂದೆ ಬರೋರ್ಗು ನಾವು ಹೇಳ್ತೀವಿ.